ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಎನಗೊಳ್ಳುವುದೊಂದು ಮನ ಆ ಮನ ನಿಮ್ಮಲ್ಲಿ, ಎನಗೊಳ್ಳುವುದೊಂದು ಮನ ಆ ಮನ ನಿಮ್ಮಲ್ಲಿ, ಒಡಬೆರೆದ ಬಳಿಕ ಎನಗೆ ಭವ ಉಂಟೆ, ಒಡಬೆರೆದ ಬಳಿಕ ಎನಗೆ ಭವ ಉಂಟೆ, ಎನಗೊಳ್ಳುವುದೊಂದು ಮನ ಆ ಮನ ನಿಮ್ಮಲ್ಲಿ, ಒಡಬೆರೆದ ಬಳಿಕ ಎನಗೆ ಭವ ಉಂಟೆ. ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಈ ಶುಭ ಗಳಿಗೆಯಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ಹೇಳಿದಂತ ವಚನ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವ್ರದ್ದು. ಈ ವಚನದಲ್ಲಿ ಅವ್ರು ಹೇಳ್ತಾರೆ, ನಾವು ಸಾಮಾನ್ಯವಾಗಿ ನೋಡ್ತೀವಿ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಲೋಕದ ಚೇಷ್ಟೆ ಅಂದ್ರೆ ಇಲ್ಲಿ ಚಟುವಟಿಕೆ ಅಂತ ನಾವು ತಗೋಬೇಕು. ಅಂದ್ರೆ ಈ ಜಗತ್ತಿನಲ್ಲಿ ಏನು ನಾವು ಕೆಲಸ ಕಾರ್ಯಗಳನ್ನ ನಾವು ಪ್ರಾರಂಭಿಸ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಕೂಡ ಏನ್ ಬೇಕು? ಸೂರ್ಯ ಬೇಕು ಅಲ್ವಾ? ಎಲ್ಲರೂ ಇವಾಗ ಸಾಮಾನ್ಯವಾಗಿ ಕೋಳಿ ಕೂಗಿದ್ರೆ ಬೆಳಗಾಗತ್ತೆ ಅಂತ ನಾವು ಹೇಳ್ತಿರ್ತೀವಿ, ತಮಾಷೆಗೆ ಲೋಕಾರೂಢಿಗೆ ಹೇಳ್ತಿರ್ತೀವಿ. ಕೋಳಿ ಹಿಂದಿನ ಕಾಲದಲ್ಲೆಲ್ಲ ಗಡಿಯಾರ ಟೈಮ್ ಏನೂ ಇರ್ಲಿಲ್ಲ. ಸೊ ಅವರು ಒಂದೊಂದಕ್ಕೆ ಒಂದೊಂದು ಸಂಕೇತವನ್ನಾಗಿ ಬಳಸ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಇಲ್ಲಿ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಈ ಜಗತ್ತು ನಡಿಲಿಕ್ಕೆ ಏನು ಸೂರ್ಯ ಅಲ್ವಾ? ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸ್ತೀವಲ್ವಾ? ಸೊ ಅದೇ ರೀತಿ ಕರ್ಣಂಗಳ ಚೇಷ್ಟೆಗೆ, ಈ ನಮ್ಮ ದೇಹ ಏನಿದೆ ಅಲ್ಪ, ನಮ್ಮಲ್ಲಿ ಕರ್ಣಂಗಳು ಅಂತ ಇರ್ತಾವ, ಅಂತಃಕರಣಗಳಂತ ಇರ್ತಾವು ಅಲ್ವಾ? ಅರಿಷಡ್ವರ್ಗಗಳಂತ ಇರ್ತಾವು, ಆಮೇಲೆ ಪಂಚೇಂದ್ರಿಯಗಳಂತ ಇರ್ತಾವು ಅಲ್ವಾ? ಸಾಕಷ್ಟು ವಸ್ತುಗಳನ್ನ, ಸಾಕಷ್ಟು ಒಂದು ಅಂಶಗಳನ್ನ ತುಂಬಿ ಪರಮಾತ್ಮ ನಮ್ಮ ಈ ದೇಹವನ್ನ ಈ ಪ್ರಪಂಚಕ್ಕೆ ಬಿಟ್ಟಿರ್ತಾನೆ ಅಲ್ವಾ? ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎಲ್ಲ ವಚನಕಾರರು ಹೇಳೋದು ಕೂಡ ನಮ್ಮ ಆರೋಗ್ಯ ಸರಿ ಇರ್ಬೇಕು ಅಂದ್ರೆ, ಅಥವಾ ನಮ್ಮ ದೇಹ ಚೆನ್ನಾಗಿ ನಡಿಬೇಕು ಅಂತಂದ್ರೆ, ನಮ್ಮ ದೇಹ ಆರೋಗ್ಯದಿಂದ ಕೂಡಿರ್ಬೇಕು ಅಂತಂದ್ರೆ, ಅದಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ ಅದು ಒಂದೇ ಕಾರಣ ಅಲ್ಲ, ಮೇನ್ ಕಾರಣ ಬಂದ್ಬಿಟ್ಟು ಮನಸ್ಸು ಅನ್ನೋದು ಎಷ್ಟು ಚಂಚಲ ಅಲ್ವಾ? ಇವಾಗ ನೋಡ್ರಿ, ನಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳಿಕ್ಕೆ ನಾವು ನಮ್ಮ ಮನಸ್ಸನ್ನ ಸರಿ ಇಟ್ಕೋಬೇಕಾಗತ್ತೆ, ಮನಸ್ಸಿಗೆ ತರಬೇತಿ ಕೊಡ್ಬೇಕಾಗತ್ತೆ ಅಲ್ವಾ?
ಆ ಮನಸ್ಸಿಗೆ ತರಬೇತಿ ಕೊಡ್ಲಿಕ್ಕೆ ಏನ್ ಬೇಕು, ಏನಪ್ಪ ಬೇಕಂದ್ರೆ ಧ್ಯಾನ, ಪೂಜೆ, ಪ್ರಾರ್ಥನೆ, ಸತ್ಸಂಗ, ಇವೆಲ್ಲವೂ ಕೂಡ ನಿಮ್ಮ ಆರೋಗ್ಯಕ್ಕೆ ಪೂರಕವಾದ ಚಟುವಟಿಕೆಗಳು. ನೋಡ್ರಿ, ನಾವು ಪ್ರತಿದಿನ ಇವತ್ತು ಇಷ್ಟು 10 ದಿನ ಆದೋರಿದ್ದೀರಿ, 11 ದಿನ ಆದೋರಿದ್ದೀರಿ, 1 ವಾರ ಆದೋರಿದ್ದೀರಿ, ಇಷ್ಟು ದಿನ ಪ್ರತಿದಿನ ಇಲ್ಲಿಯ ಕಾರ್ಯಕ್ರಮಗಳು ಎಲ್ಲ ಸಮಯ ಪ್ರಕಾರವಾಗಿ ನಡೀತಾ ಇರುತ್ತೆ ಅಲ್ವಾ. ಅದಕ್ಕೆಲ್ಲದಕ್ಕೂ ಗುರುಗಳು ಒಂದು ಸಮಯ ಅಂತ ನಿಗದಿ ಮಾಡಿದ್ದಾರೆ. ಸಮಯಕ್ಕೆ ತುಂಬಾ ಮಹತ್ವವನ್ನ ಕೊಡ್ತಾರೆ ಗುರುಗಳು. ಎಲ್ಲರೂ ಕೂಡ ಹಿಂದೆ ಆಗಿ ಹೋದಂತಹ ಎಲ್ಲ ಮಹಾತ್ಮರು ಏನಿದ್ದಾರಲ್ಲ, ಅವರೆಲ್ಲರೂ ಸಮಯ, ಶಿಸ್ತಿಗೆ ಅವರು ತುಂಬಾ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರಿಂದ ಇವತ್ತು ಅವರೆಲ್ಲರೂ ಮಂತ್ರ ಪುರುಷರಾದ್ರು, ಪೂಜ್ಯರಾದ್ರು, ಮಹನೀಯರಾದ್ರು ಅಲ್ವಾ. ಅವರ ಮಟ್ಟಕ್ಕೆ ನಾವು ಏರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವ್ರ ಮಟ್ಟಕ್ಕೆ ಏರ್ದೇನ ಅಟ್ಲೀಸ್ಟ್ ಅವರು ನಡೆದಂತ ದಾರಿಯಲ್ಲಿ ನಾವು ನಡೆಯೋ ಪ್ರಯತ್ನವನ್ನ ಇವತ್ತು ಮಾಡ್ಬೇಕಾದ ಅಗತ್ಯ ಇದೆ. ಯಾಕಪ್ಪ ಅಗತ್ಯ ಇದೆ ಅಂದ್ರೆ, ನಾವು ಆರೋಗ್ಯ ಎಲ್ಲರಿಗೂ ಆರೋಗ್ಯ ಬೇಕೇ ಬೇಕಲ್ವಾ, ಬೇಕು ತಾನೆ. ಸೊ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಕೆಲವೊಂದು ಶಿಸ್ತು ನಿಯಮಗಳನ್ನ ನಾವು ಹಾಕೊಳ್ಬೇಕು. ಸೊ ಅದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸತಕ್ಕಂಥದ್ದು ನಮ್ಮ ಆರೋಗ್ಯದ ವಿಷಯದಲ್ಲಿ ನಮ್ಮ ಮನಸ್ಸು ಕೂಡ ಪಾತ್ರ ವಹಿಸುತ್ತೆ. ಹಾಗಾಗಿ ಆ ಮನಸ್ಸು ಹೇಗೆ ಹೋಗ್ತಿರ್ತದೆ ಅಂದ್ರೆ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಕರ್ಣಗಳು ಏನಿರ್ತಾವಲ್ಲ, ತಮ್ಮದೇ ಆದ ಒಂದು ಗುಣಧರ್ಮವನ್ನ ಚಲಾಯಿಸ್ತಾ ಇರ್ತಾವ ನಮ್ಮ ಮೇಲೆ. ಸೊ ಅವುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಇಂಥ ಸತ್ಸಂಗಗಳು, ಧ್ಯಾನ, ಯೋಗ ಕ್ಲಾಸ್ಗಳು ಎಲ್ಲ ಕೂಡ ಸಹಾಯವನ್ನ ಮಾಡ್ತಾ ಹೋಗ್ತವೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಇವತ್ ಪ್ರತಿಯೊಬ್ಬರು ರೈತರನ್ನ ತಗೊಳ್ರಿ, ಎಲ್ಲರಿಗೂ ಕೂಡ ಸೂರ್ಯ ಬೇಕೇ ಬೇಕು. ಸೂರ್ಯ ಬಂದ ತಕ್ಷಣ ಎಲ್ಲರಿಗೂ ಎಷ್ಟು ಸಂತೋಷ ಆಗುತ್ತಲ್ವಾ. ಚಳಿ ಇದ್ದಾಗಿರಬಹುದು, ಪ್ರತಿದಿನ ನಮಗೆ ಸೂರ್ಯನ ಬೆಳಕು ಬೇಕೇ ಬೇಕು. ಸೂರ್ಯನ ಬೆಳಕನ್ನ ತಗೊಳ್ಳೋದ್ರಿಂದ, ಸೂರ್ಯನ ಬಿಸಿಲನ್ನ ನಮ್ಮ ಮೈಗೆ ಸೋಕೋದ್ರಿಂದ ನಮಗೆ ಆರೋಗ್ಯ ಸಾಕಷ್ಟು ಇವಾಗ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತಾರೆ ಸೂರ್ಯನ ಬೆಳಕಿನಲ್ಲಿ. ಸೊ ಪ್ರತಿಯೊಬ್ಬರಿಗೂ ಸೂರ್ಯ ಬೇಕೇ ಬೇಕು ಅಲ್ವಾ. ಸೊ ಅದೇ ರೀತಿ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಅವರು ಸೂರ್ಯನ ಬೆಳಕಿನಲ್ಲಿ ನಾವೆಲ್ಲ ಹೇಗೆ ಜೀವನ ಮಾಡ್ಲಿಕ್ಕೆ ಸಂತೋಷ ಪಡ್ತೀವಿ ಅದ್ರಿಂದ ಕರ್ಣಗಳ ಚೇಷ್ಟೆಗಳನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಈ ಮನವೆಂಬ ಬೀಜವನ್ನ ನಾವು ಇಂತಹ ಪ್ರಾರ್ಥನೆಗಳಲ್ಲಿ, ಧ್ಯಾನಗಳಲ್ಲಿ ಪಳಗಿಸ್ಬೇಕಾಗುತ್ತೆ ಅಂತ ಅವರು ಹೇಳ್ತಾರೆ. ಎನಗುಳ್ಳುದೊಂದು ಮನ, ಮುಂದೆ ಹೇಳ್ತಾರೆ, ಎನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಒಡಬೆರೆದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ದೇವ. ಅಂದ್ರೆ ನನಗಿರೋದು ಒಂದೇ ಅಪ್ಪ ಮನಸ್ಸು. ಮುಂದೆ ಭಗವಂತನ ಮುಂದೆ ಅವರು ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಏನು ಅಂತಃಕರಣಗಳಿರ್ಬಹುದು, ಪಂಚೇಂದ್ರಿಯಗಳಿರ್ಬಹುದು, ಅರಿಷಡ್ವರ್ಗಗಳಿರ್ಬಹುದು ಅಲ್ವಾ, ಏನು ಇದ್ರು ಅವನ್ನೆಲ್ಲ ಪಳಗಿಸ್ಕಕ್ಕೆ, ಅವನ್ನೆಲ್ಲನು ನಮ್ಮಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಮನವೆಂಬ ಬೀಜ ಬೇಕು. ಆ ಮನಸ್ಸೇ ನಿಮ್ಮಲ್ಲಿ, ಅಂದ್ರೆ ನಿಮಗೆ ನಾನು ಅರ್ಪಣೆ ಮಾಡ್ಬಿಟ್ಟಿದೀನಿ ಅಂತ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ ಇಲ್ಲಿ. ಅಂದ್ರೆ ಅಷ್ಟು ಭಕ್ತಿಯಿಂದ ಅವರು ಜೀವನವನ್ನ ಸಾಗಿಸ್ತಾ ಇದ್ರು ಬಸವಾದಿ ಶರಣರು ಅಥವಾ ಸಂತ ಮಹಾಂತರು. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಹೋದಾಗ ನಮ್ಮ ಆರೋಗ್ಯವನ್ನು ಕೂಡ ಒಂದು ಬ್ಯಾಲೆನ್ಸ್ ಅಲ್ಲಿ, ಅಂದ್ರೆ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವೆಲ್ರೂ ಕೂಡ ಇಲ್ಲಿ ಏನ್ ಬಂದಿದ್ದೀರಿ, ಇವಾಗ ನೀವು ಇಲ್ಲಿ 10 ದಿನ ಪ್ರಯತ್ನ ಪೂರ್ವಕವಾಗಿ ಬರ್ತೀರಿ ಅಲ್ವಾ. ತಾನೇ ಮನಸ್ಸೇನು ಬೇಗ ಹೋಗಪ್ಪ ಹೋಗು ಅಂತ ಹೇಳಿ ನಮ್ಮ ಮನಸ್ಸೇನ್ ಹೇಳಲ್ಲ. ಆದ್ರೂ ಕೂಡ ಬೆಲ್ ಮಾಡ್ತಾರಲ್ಲಪ್ಪ ಮಹಾಮನೆಯಲ್ಲಿ, ಗುರುಗಳು ಹೋಗದೆ ಇದ್ರೆ ಬೈತಾರೆ ಅನ್ನೋ ಒಂದು ಉದ್ದೇಶದಿಂದ ನೀವು ಎದ್ದು ಸ್ನಾನ ಪೂಜೆ ಮಾಡ್ಕೊಂಡು ಬರ್ತೀರಿ ಅಲ್ವಾ. ಸೊ ಇಲ್ಲಿ ಏನು ನೀವು ಕಲ್ತ್ಕೊಂಡಿರ್ತೀರಿ ಅದನ್ನ ನೀವು ಶಿಸ್ತನ್ನಾಗಿ, ಅಂದ್ರೆ ಒಂದು ಕ್ರಮವನ್ನಾಗಿ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೇ ಆದ್ರೆ ನೀವು ಜೀವನದಲ್ಲಿ ಯಶಸ್ಸನ್ನ ಕಾಣ್ಲಿಕ್ಕೆ, ಅಂದ್ರೆ ಬರೀ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ಪ್ರಾರ್ಥನೆಗೆ ಬಂದ್ರೆ ಆಗ್ಬಿಡ್ತಾ? ಅದೊಂದೇ ಸಾಧನೆ ಸಾಕಾ? ಅದೊಂದ್ರಿಂದ ಮಾತ್ರ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯನಾ? ಆರೋಗ್ಯ ಕಂಡ್ಕೊಳಿಕ್ ಸಾಧ್ಯನಾ ಅಂತ ನಾವು ವಿಚಾರ ಮಾಡಿದಾಗ ಇವೆಲ್ಲ ಒಂದು ವಿಷಯ, ಅಂದ್ರೆ ಇದು ಒಂದು ಕೂಡ ಮುಖ್ಯ ವಿಷಯ ಅಂತ ನಾವು ಅರ್ಥ ಮಾಡ್ಕೊಂಡು ಪ್ರಯತ್ನ ಪೂರ್ವಕವಾಗಿ, ಯಾಕಂದ್ರೆ ಮನಸ್ಸು ಯಾವಾಗ್ಲೂ ನೋಡ್ರಿ ನಾವು ಹೇಳ್ದಾಗೆ ಕೇಳಲ್ಲ. ಅದನ್ನ ಅದೇ ಹೇಳ್ದಾಗ ನಮ್ಗೆ ಕೇಳ್ಬೇಕು, ಆ ರೀತಿ ಇರುತ್ತೆ ಅದ್ ಮನಸ್ಸು. ಸೊ ಯಾವಾಗ್ಲೂ ಆ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳಕ್ ನಾವ್ ಯಾವತ್ಲೂ ಪ್ರಯತ್ನ ಮಾಡ್ಬೇಕು. ಇಂಥ ಒಂದು ವಿಷಯಗಳಲ್ಲಿ ನಾವು ನಮ್ಮ ಎಫರ್ಟ್ ಇರ್ಲೇಬೇಕು. ಅಂದ್ರೆ ಮಾತ್ರ ನಾವು ಅದರಲ್ಲಿ ನಾವು ನಮ್ಮನ್ನ ನಾವು ತೊಡಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಒಟ್ನಲ್ಲಿ ಈ ವಚನದಲ್ಲಿ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ, ನಾವು ಮನಸ್ಸು ಅನ್ನೋದು ಬೀಜ ಇದ್ದ ಹಾಗೆ, ಒಂದು ಆಯುಧ ಇದ್ದ ಹಾಗೆ, ಬ್ರಹ್ಮಾಸ್ತ್ರ ಇದ್ದ ಹಾಗೆ. ನಮ್ಮನ್ನ ನಾವು
ತರಬೇತಿಗೊಳಿಸ್ಕೊಳ್ಳಿಕ್ಕೆ, ನಮ್ಮನ್ನ ನಾವಂದ್ರೆ ನಮ್ಮ ದೇಹವನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ. ಯಾವ್ದ್ರಿಂದ ಅಂದ್ರೆ ಕೆಟ್ಟ ಕೆಟ್ಟ ಚಟಗಳಿಂದ, ದುರ್ಗುಣಗಳಿಂದ. ಕರ್ಣಗಳೇನಿರ್ತಾವಲ್ಲ ಅವನ್ನ ಯಾವಾಗ್ಲೂ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಇಂತಹ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ತಾ ಅಥವಾ ನಮ್ಮ ದಿನಚರಿಯನ್ನ ಶಿಸ್ತುಬದ್ಧ ಜೀವನ ಪದ್ಧತಿಯನ್ನ ಅಳವಡಿಸ್ಕೊಳ್ತಾ ಹೋದಾಗ ಈ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಈ ವಚನದಲ್ಲಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.